ನಾವೆಲ್ಲ ಭಾಳ ಜನ ಯಂಗ್ಸ್ಟರ್ಸ್ಗೆಲ್ಲ ಬೇಕಾದಷ್ಟು ಟಿಕೆಟ್ ಸಿಕ್ತು. ನಾನು 85ರಲ್ಲಿ ದೇವೇಗೌಡರ ಮೇಲೆ ಚುನಾವಣೆಗೆ ಸೋತೆ. ನಾನು ನೀವೆಲ್ಲ ಜೊತೆಲಿದ್ದೋ. ನೀವು ಶೇಷಾದ್ರಿಪುರಂ ಕಾಲೇಜು, ನಾನು PUCಲಿ HKS ಕಾಲೇಜು, ನಮ್ಮ ವಂಶಿ ಸಾಹೇಬ್ರು ನಿಮ್ಮ ಸ್ಟೂಡೆಂಟ್. ನಾನು ನೀವು ನನಗೆ ನಿಮ್ಮ ಕಾಲೇಜಲ್ಲೇ ನಾನು PUC ಓದಿದ್ದು. ನನಗೊಂದಿನ PUC ಕರೆದು ಸನ್ಮಾನ ಕೂಡ ಮಾಡಿದ್ರು ಅವ್ರ ಕಾಲೇಜವರು. ಅದಾದ್ಮೇಲೆ ರೇಣುಕಾಚಾರ್ಯ ಕಾಲೇಜಲ್ಲಿದ್ದೆ. ಅಲ್ಲಿದ್ದಾಗ ಫೈನಲ್ ಡಿಗ್ರಿ ಸ್ಟೂಡೆಂಟು. ಹರಿಪ್ರಸಾದ್ ಸಾಹೇಬ್ರೆಲ್ಲ ನಮಗೆಲ್ಲ ಸೀನಿಯರು. ಅವರು ಕೂಡ 1-2-3 ವರ್ಷ ಮುಂದಕ್ಕಿದ್ದವರು. ಸೊ ನೀವು ಶೇಷಾದ್ರಿಪುರಮಲ್ಲಿದ್ದಿ, ನಾನಿದ್ದೆ. ಈಗ ನಾನು ನಿಮಗೆ ನಮ್ಮ ಸ್ಪೀಕರ್ ನನ್ನ ಕೆಳಗಡೆ ನೀವು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀರಿ. ಈಗ ನೀವು ನಮ್ಮ ದೊಡ್ಡ ಸ್ಥಾನದಲ್ಲಿದ್ದೀರಿ. ನಿಮ್ಗೆ ಏನು ಗೌರವ ಕೊಡಬೇಕು ಖಂಡಿತ ನಾವೆಲ್ಲ ಗೌರವನ ಕೊಡ್ತೇವೆ. ಇದಲ್ಲದೆ ರಾಮಕೃಷ್ಣ ಹೆಗಡೆ ಅವರ ಪರಿಶುದ್ಧವಾದಂಥ ಆಳ್ತಾ ಇತ್ತಲ್ಲ, ಆ ಆಡಳಿತಕ್ಕೆ ಜನ ಯಾವ ರೀತಿ ಗೌರವ ಕೊಡ್ತಿದ್ರು ಅಂತ ಕೂಡ ನನಗೆ ಅರಿವಿದೆ. ಬೊಮ್ಮಾಯಿ ಸಾಹೇಬರು ಅವ್ರನ್ನ ಹೆಂಗ್ ತೆಗೆದ್ರು ಅಂತ ನನ್ನ ಕಣ್ಣಲ್ಲೇ ನಾನು ನೋಡಿದ್ದೇನೆ. ಅದಾದ್ಮೇಲೆ ಬಂಗಾರಪ್ಪನವರ ಸಂಪುಟದಲ್ಲಿ ನನಗೊಂದು ಚಿಕ್ಕ ಅವಕಾಶ ಅವತ್ತು ಮಾಡಿಕೊಟ್ರು. ಅದೊಂದು ದೊಡ್ಡ ಇತಿಹಾಸ ಇದೆ, ಯಾವ್ದಾದ್ರು ಬೇರೆ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅದು ಅವರ ಆಗ ನಾವು ನೀರಾವರಿಗೆ, ರೈತರಿಗೆ ಏನು ನೀರಾವರಿಗೆ ನಾವು ಫ್ರೀ ಕರೆಂಟ್ ಕೊಡಬೇಕು ಅಂತ ಕೇಳಿ ತೆಗೆದುಕೊಂಡಂತ ನಿರ್ಧಾರ ಇದೆಯಲ್ಲ, ಇವತ್ತು ಅದು ಬರೀ 1,000 ಕೋಟಿಗಿತ್ತು, ಇವತ್ತು 22,000 ಕೋಟಿ ಕೊಡ್ತಾ ಇದೀವಿ ರೈತರಿಗೆ. ಅಂದ್ರೆ ಆ ಕಾರ್ಯಕ್ರಮನ ತೆಗಿಯಕ್ಕಾಗ್ಲಿಲ್ಲ. ಬಂಗಾರಪ್ಪನವ್ರು ಇಲ್ಲ, ಆದ್ರೆ ಅವ್ರ ಹೆಸರು ಇನ್ನ ಉಳಿದಿದೆ. ಅವ್ರ ಹೆಸರು ಕೂಡ ಇವತ್ತು ಉಳಿದಿದೆ. ನಮ್ಮ ಹಳ್ಳಿ ದೇವಸ್ಥಾನಗಳಿಗೆ ಬಂಗಾರಪ್ಪನವರು ಆಶ್ರಯ, ಆರಾಧನಾ, ಅಕ್ಷಯ ಅಂತೇಳಿ, ವಿಶ್ವ ಅಂತೇಳಿ ಕೆಲ ಹೆಸರಿಟ್ಟರು. ಒಂದು ಅವ್ರದೇ ಅಂತ ಸಾಹಿತ್ಯ ಲೋಕದಲ್ಲಿ ಕಾರ್ಯಕ್ರಮವನ್ನ ಮಾಡಿಕೊಟ್ಟದನ್ನು ಕೂಡ ನಾವೆಲ್ಲ ನೋಡಿದ್ದೇವೆ. ಸೊ ಹಂಗೆ ಅದಾದ ಮೇಲೆ ಇವತ್ತು ವೀರಪ್ಪ ಮೊಯ್ಲಿ ಅವರು ಕೂಡ ಇಡೀ ಶಿಕ್ಷಣ ವ್ಯವಸ್ಥೆಗೆ CET ಅಂತ ಪ್ರಾರಂಭ ಮಾಡಿಸಿದ್ದು ವೀರಪ್ಪ ಮೊಯ್ಲಿ ಅವರು. ನಮಗೆ ಇವತ್ತು ಇಡೀ ರಾಷ್ಟ್ರಕ್ಕೆ ಇವತ್ತೇನಾದ್ರು ದೊಡ್ಡ ದೊಡ್ಡ ಇಂಜಿನಿಯರ್ಸು, ದೊಡ್ಡ ದೊಡ್ಡ ಡಾಕ್ಟರ್ಸು ನಮ್ಮ ರಾಜ್ಯದಲ್ಲಿ ಇತ್ತು. ಇವರು ಇವ್ರ ಕಾಲದಲ್ಲಿ, ಒಡೆಯರ ಕಾಲದಿಂದ ಕೂಡ ಪ್ರಾರಂಭ ಮಾಡಿ ಇತ್ತು. ಆದರೆ ಅವತ್ತಿನ ಕಾಲದಲ್ಲಿ ಅವರು ಮೊಯ್ಲಿ ಅವರು ಇಂಡಸ್ಟ್ರೀಸ್ ಮಿನಿಸ್ಟರ್, SM ಕೃಷ್ಣರವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆದಾಗ ಎಲೆಕ್ಟ್ರಾನಿಕ್ ಸಿಟಿ ಅವತ್ತು ಪ್ರಾರಂಭ ಮಾಡಿದ್ರು. ನಾನು ಯಾಕೆ ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಇವರೆಲ್ಲ ಬಿಟ್ಟೋದಂತ ಸಾಕ್ಷಿ ಗುಡ್ಡೆಗಳು. ಒಬ್ಬ ಮುಖ್ಯಮಂತ್ರಿಗಳು ಬಿಟ್ಟೋಗಿ ಪರಿಶುದ್ಧವಾದಂತ ಆಡಳಿತ. ವೀರೇಂದ್ರ ಪಾಟೀಲ್ ಅವರು ಯಾವುದಕ್ಕೂ ಕೂಡ ಹೀಲ್ಡ್ ಆಗ್ತಿರ್ಲಿಲ್ಲ. ಬೇಕಾದ ಸಂದರ್ಭದಲ್ಲಿ ಅವರ ಚೀಫ್ ಮಿನಿಸ್ಟರ್ ಕೂಡ ಹಾಗೂ ಕೂಡ ನಾನು ಶಾಸಕನಾಗಿದ್ದೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ 8ನೇ ಬಾರಿ ಅಸೆಂಬ್ಲಿಗೆ ಬಂದಿದ್ದೇನೆ. ಹೆಂಗೆ ಸ್ಪೀಕರ್ ಸಾಹೇಬರು, ನಮ್ಮ ಹೊರಟ್ಟಿ ಸಾಹೇಬರು 8ನೇ ಬಾರಿ ಬಂದ್ರು, ಹಂಗೆ ನಾನು 8ನೇ ಬಾರಿ ಈ ಅಸೆಂಬ್ಲಿಗೆ ಬಂದಿದ್ದೇನೆ. ಅದನ್ನು ಮೊಯ್ಲಿಯವರು ನೋಡಿದ್ದೇನೆ. ದೇವೇಗೌಡರು ಅವರು ಕೂಡ ಅಪಾರವಾದಂತಹ ಹೋರಾಟ ಮಾಡಿಕೊಂಡು, ಅವರು ಕೂಡ ರೈತರ ಬಗ್ಗೆ ಅವ್ರಿಗಿದ್ದಂತ ಒಂದು ಕಾಳಜಿ. ಆಗ ಬ್ರಿಡ್ಜ್ ಯಾವುದು ಫಸ್ಟ್ ಫ್ಲೈಓವರ್ ಮಾಡಿದ್ದು ಅವರೇ, ಮೈಸೂರು ಫ್ಲೈಓವರ್ ಕೂಡ ಅವರು ಕೂಡ. ಕೂತ್ಕೊಳ್ಳಿ ಸರ್ ದಯವಿಟ್ಟು. ನಾನೇ ಹೇಳ್ತಾ ಇದ್ದೀನಿ. ನಿಮ್ಗಿನ್ನ ಜಾಸ್ತಿ ಹಿಸ್ಟ್ರಿ ನನ್ಗೆ ಗೊತ್ತಿದೆ. ಐ ಡೋಂಟ್ ಲೈಕ್ ಟು ರೀಡ್ ಹಿಸ್ಟ್ರಿ ಆರ್ ಡೋಂಟ್ ಲೈಕ್ ಟು ರೈಟ್ ಹಿಸ್ಟ್ರಿ. ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ. ದಟ್ ಈಸ್ ಮೈ ಪ್ಯಾಷನ್. ಸೊ ತಲೆ ಕೆಡಿಸ್ಕೊಬೇಡಿ, ನನಗೆ ಇದೆ. ಸ್ವಲ್ಪ ಕೂತ್ಕೊಳ್ಳಿ, ನೀವು ತಾಳ್ಮೆಯಿಂದ ಕೂತ್ಕೊಂಡ್ರೆ ಎಲ್ಲ ಹೇಳ್ತೀನಿ ನಾನು. ಸೊ ಹಂಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದವರು. JH ಪಟೇಲ್ರು ಕೂಡ ನೋಡಿದ್ದೀನಿ. ಇವತ್ತು ಹೇಳ್ತಾ ಇದ್ದೀನಿ, JH ಪಟೇಲ್ ಇವತ್ತು ಇಲ್ಲದೆ ಇರ್ಬೋದು, ಕೆಲವ್ರಿಗೆಲ್ಲ ಗೊತ್ತಿದೆ. ನಾನು ಕೃಷ್ಣ ಅವ್ರ ಹತ್ರ ಕೆಲಸ ಮಾಡಿದ್ದೀನಿ, ಬಂಗಾರಪ್ಪನವ್ರ ಹತ್ರ ಕೆಲಸ ಮಾಡಿದ್ದೀನಿ, ಬೇರೆ ಸಿದ್ದರಾಮಯ್ಯವ್ರ ಹತ್ರ ಕೆಲಸ ಮಾಡಿದ್ದೀನಿ. ಇನ್ನು ಬೇಕಾದಷ್ಟು ಚೀಫ್ ಮಿನಿಸ್ಟರ್ಗಳು ಕೂಡ ನೋಡಿದ್ದೀನಿ. ಕುಮಾರಸ್ವಾಮಿನೂ ನೋಡಿದ್ದೀನಿ, ಯಡಿಯೂರಪ್ಪ ನೋಡಿದ್ದೀನಿ. ಬಟ್ ಸಚ್ ಎ ಲಾರ್ಜ್ ಹಾರ್ಟೆಡ್ ಚೀಫ್ ಮಿನಿಸ್ಟರ್, ಆ ಹೃದಯ ಶ್ರೀಮಂತಿಕೆ ಇದ್ದಂತ ಚೀಫ್ ಮಿನಿಸ್ಟರ್ ಇಟ್ ಈಸ್ JH ಪಟೇಲ್ ಅನ್ನೋದನ್ನ ನಾನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಪೊಲಿಟಿಕಲಿ ವಿ ಮೈಟ್ ಹ್ಯಾವ್ ಡಿಫರೆನ್ಸಸ್ ಒಪಿನಿಯನ್. ಎಲ್ಲರನ್ನು ಕೂಡ ಪಾರ್ಟಿ ಪಕ್ಷ ಅಂತ ನೋಡ್ತಿರ್ಲಿಲ್ಲ. ರಾಜಕಾರಣ ಏನಾದ್ರು ಇದ್ರೆ ನೀವು ಹೊರಗಡೆ ಫೀಲ್ಡ್ ಅಲ್ಲಿ ಮಾಡ್ಕೊಳ್ಳಿ, ಈ ವಿಧಾನಸೌಧದಲ್ಲಿ ನಾನು ಮಾಡೋದಿಲ್ಲ ಅಂತ. ಖರ್ಗೆ ಸಾಹೇಬರು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ರು. ಅವ್ರ ಮೇಲೆ ಡಿಫರೆನ್ಸ್ ಇತ್ತು. JDS ನಲ್ಲೇ 2 ಪಾರ್ಟಿ ಆಗ್ಬೇಕು ಅಂತಿತ್ತು. ಅವರ ಚೀಫ್ ಮಿನಿಸ್ಟರ್ ಇಳಿಸಿದ್ರು. 8 ಗಂಟೆ ಮಾತಾಡಿದ್ರು. ಬರೀ 30 ನಿಮಿಷದಲ್ಲಿ ನೀವೆಲ್ಲ ಯು ಶುಡ್ ಗೋ ಟು ದಿ ಹಿಸ್ಟ್ರಿ ಅವ್ರೇನು ಭಾಷಣ ಮಾಡಿದ್ರು ಅಂತ. 15-20 ನಿಮಿಷದಲ್ಲಿ ಎಲ್ಲರನ್ನ ನಗಿಸ್ಬಿಟ್ಟು ಕರೆಂಟ್ ಇದೆ ಅಂದ ತಕ್ಷಣ ಹೋಗ ಕಂಬಿ ಹಿಡಿ ಅಂತ ಅಂದ್ರು. ರೋಡ್ ಸರಿ ಇಲ್ಲ ಅಂತಂದ್ರೆ ಕುದುರೆ ಮೇಲೆ ಓಡಾಡು ಅಂತಂದ್ರು. ಹಿಂಗೆ ಏನೇನೋ ಬಹಳ ನಗಿಸಿ ಅವ್ರದ್ದು ಇದನ್ನ ಕ್ಲೋಸ್ ಮಾಡ್ತಿರೋ. ಸೊ ವೆರಿ ಲಾರ್ಜ್ ಹಾರ್ಟೆಡ್. ಬೇರೆ ಸಂದರ್ಭದಲ್ಲಿ, ಯಾವ್ದಾದ್ರು ಸಂದರ್ಭದಲ್ಲಿ ನಾನು ನೋಡ್ತೀನಿ. ನಾನು
ಬೀಯಿಂಗ್ ಎನ್ ಚೀಫ್ ಮಿನಿಸ್ಟ್ರಿ ಸ್ಥಾನದಲ್ಲಿ ನನಗೆ ಆಗಿರೋಂಥ ಅನೇಕ ಅನುಭವಗಳದ ಮೇಲೆ ನಾನು ಈ ವಿಚಾರವನ್ನ ನಾನು ಹೇಳ್ತಾ ಇದ್ದೇನೆ. ಹಂಗೆ ಧರ್ಮಸಿಂಗ್ ಅವ್ರ ಕಾಲ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.